ಬಸವ ಐ ಟಿ ಚಾನಲ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು UPS ಟಾಪಿಕ್ ಬಗ್ಗೆ ನೋಡೋಣ. ಇನ್ನು ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಅನ್ಇಂಟರಪ್ಟಿಬಲ್ ಪವರ್ ಸಪ್ಲೈ ಅಂದರೆ UPS ಚಾಪ್ಟರ್ಲಿ ಬರುತ್ತೆ. ಸೊ ಮೊದಲಿಗೆ ಅನ್ಇಂಟರಪ್ಟಿಬಲ್ ಪವರ್ ಸಪ್ಲೈ ಅಥವಾ ಶಾರ್ಟ್ ಫಾರ್ಮಲ್ಲಿ UPS ಅಂದರೆ ಏನು ಅಂದರೆ an uninterruptible power supply or UPS is a device that allows a computer to keep running for at least a short time when the power source is lost. So UPS ಅಂದರೆ ಅದರ ಫುಲ್ ಫಾರ್ಮ್ ಅನ್ಇಂಟರಪ್ಟಿಬಲ್ ಪವರ್ ಸಪ್ಲೈ. ಸೊ ಇದು ಒಂದು ಬ್ಯಾಕಪ್ ಪವರ್ ಸಪ್ಲೈ ಡಿವೈಸ್. ಫಾರ್ ಎಕ್ಸಾಂಪಲ್ ಮೇನ್ ಸಪ್ಲೈ ಇದ್ದಾಗ ನಾವೇನು ಮಾಡ್ತಿರ್ತೀವಿ, ಏನಾದ್ರು ವರ್ಕ್ ಮಾಡ್ತಾ ಇರ್ತೀವಿ ಕಂಪ್ಯೂಟ್ರಲ್ಲಿ. ಇನ್ ಕೇಸ್ ಮೇನ್ ಪವರ್ ಕಟ್ ಆದರೆ ಕಂಪ್ಯೂಟರ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಶಟ್ ಡೌನ್ ಆಗುತ್ತೆ. ಸೊ ಆ ಥರ ಶಟ್ ಡೌನ್ ಆದಾಗ ಕಂಪ್ಯೂಟರ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಆ ಥರ ಶಟ್ ಡೌನ್ ಆಗಬಾರ್ದು, ನಾವೇನು ವರ್ಕ್ ಮಾಡ್ತಾ ಇರ್ತೀವಿ ಅದನ್ನು ಸೇವ್ ಮಾಡಿ ಸೇಫಾಗಿ ಶಟ್ ಡೌನ್ ಮಾಡಬೇಕಂದ್ರೆ ಅಲ್ಲಿ ನಮಗೆ ಒಂದು ಬ್ಯಾಕಪ್ ಪವರ್ ಸಪ್ಲೈ ಬೇಕಾಗುತ್ತೆ. ಅಂಥ ಒಂದು ಡಿವೈಸ್, ಅಂಥ ಒಂದು ಬ್ಯಾಕಪ್ ಪವರ್ ಸಪ್ಲೈ ಕೊಡೋಂಥ ಡಿವೈಸ್ಗೆ ನಾವು UPS ಅಂತ ಕರಿತೀವಿ. ಸೊ ಇದು ಏನಂದ್ರೆ ಭಾಳ ಲಾಂಗ್ ಟೈಮ್ವರೆಗೆ ಬ್ಯಾಕಪ್ನ ಪ್ರೊವೈಡ್ ಮಾಡಲ್ಲ, ಒಂದು ಶಾರ್ಟ್ ಟೈಮ್ವರೆಗೆ ಬ್ಯಾಕಪ್ನ ಪ್ರೊವೈಡ್ ಮಾಡುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಕೆಲಸನ ಮುಗಿಸಿ ನಾವು ಸೇಫಾಗಿ ಶಟ್ ಡೌನ್ ಮಾಡ್ಬೋದು ಕಂಪ್ಯೂಟರ್ನ. ನೆಕ್ಸ್ಟ್ UPS ಇಸ್ ಕಾಂಬಿನೇಷನ್ ಆಫ್ ಆ್ಯನ್ ಇನ್ವರ್ಟರ್ ಆ್ಯಂಡ್ ಎ ಬ್ಯಾಟ್ರಿ. ಇನ್ವರ್ಟರ್ ಮತ್ತು ಬ್ಯಾಟ್ರಿ ಎರಡು ಕಾಂಬಿನೇಷನ್ಗೆ ನಾವು UPS ಅಂತ ಕರಿತೀವಿ. ಸೊ ಇನ್ವರ್ಟರ್ ಅಂದರೆ ಮೇನ್ ಒಂದು ಮನೆಗೆ ಅಥವಾ ಒಂದು ಆಫೀಸ್ಗೆ ಅಥವಾ ಒಂದು ಬಿಲ್ಡಿಂಗಿಗೆ ಮೇನ್ ಪವರ್ ಸಪ್ಲೈ ಫೇಲ್ ಆದಾಗ ಬ್ಯಾಟ್ರಿಯಿಂದ ಬ್ಯಾಕಪ್ ತೊಗೊಂಡು ಅದನ್ನು ಮತ್ತೆ ಬ್ಯಾಕಪ್ ಪವರ್ ಕೊಟ್ಟರೆ ಅದನ್ನು ನಾವು ಇನ್ವರ್ಟರ್ ಅಂತ ಕರಿತೀವಿ. ಅಥವಾ ಬೇಸಿಕಲಿ ಇನ್ವರ್ಟರ್ ಅಂದರೆ ಡೈರೆಕ್ಟ್ ಕರೆಂಟ್ನ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿ ಅಂದರೆ DC ಇದ್ದಿದ್ದನ್ನು AC ಆಗಿ ಕನ್ವರ್ಟ್ ಮಾಡುತ್ತೆ, ಅದಕ್ಕೆ ಇನ್ವರ್ಟರ್ ಅಂತ ಕರಿತೀವಿ ನಾವು. ಸೊ ಅಂಥ ಇನ್ವರ್ಟರ್ ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಸ್ಟೋರೇಜ್ ಸಲುವಾಗಿ ಆ ಎರಡು ಕಾಂಬಿನೇಷನ್ಗೆ UPS ಅಂತ ಕರಿತೀವಿ. UPS ಆಲ್ಸೋ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಫ್ರಮ್ ಪವರ್ ಸರ್ಜಸ್. ಸೊ ಓನ್ಲಿ ಬ್ಯಾಕಪ್ ಪವರ್ ಕೊಡೋದಷ್ಟೇ ಅಲ್ಲ, ಮೇನ್ ಪವರ್ ಸಪ್ಲೈ ಬಂದಾಗ ಅದರಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸ್ ಆದರೆ, ಏನಾದರೂ ಸರ್ಜಸ್ ಆದರೆ, ವೋಲ್ಟೇಜ್ ಸರ್ಜಸ್ ಕ್ರಿಯೇಟ್ ಆದರೆ ಅದರಿಂದ ಪ್ರೊಟೆಕ್ಷನ್ ಕೊಡೋದಕ್ಕೂ ಕೂಡ ಈ UPS ಹೆಲ್ಪ್ ಮಾಡುತ್ತೆ, ಮೇನ್ಲಿ ಕಂಪ್ಯೂಟರ್ಗೆ. ಎ UPS ಪ್ರೊವೈಡ್ ಎ sort of backup power against main electric power supply failure for a short time of 10 to 15 minutes. ಸೊ ನಾರ್ಮಲ್ ಆಗಿ ಇನ್ವರ್ಟರ್ ಅಂದರೆ ಒಂದು ಗಂಟೆಗಳ ಕಾಲ ನಮಗೆ ಬ್ಯಾಕಪ್ ಸಿಗುತ್ತೆ. ದೊಡ್ಡದಾಗಿ ಇನ್ವರ್ಟರ್ ಇರುತ್ತೆ, ಅದಕ್ಕೆ ದೊಡ್ಡದಾಗಿ ಬ್ಯಾಟ್ರಿನ ಅಟ್ಯಾಚ್ ಮಾಡಿರ್ತೀವಿ. ಸೊ ಹಂಗಾಗಿ ನಮಗೆ ಗಂಟೆಗಳ ಕಾಲ ಅಪ್ ಟು 12 hours ಒಂದು ದಿನದವರೆಗೂ ನಾವು ಬ್ಯಾಕಪ್ನ ತೊಗೋಬೋದು ಇನ್ವರ್ಟ್ರಿಂದ. ಆದರೆ UPS ಅಲ್ಲಿ ಚಿಕ್ಕ ಬ್ಯಾಟ್ರಿನ ಬಳಸಲಾಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 10, 15 ಅಥವಾ 20 ನಿಮಿಷದ ತನಕ ಇದು ಒಂದು ಬ್ಯಾಕಪ್ ಪವರ್ ಸಪ್ಲೈಗೆ ವರ್ಕ್ ಮಾಡುತ್ತೆ. ಯಾವಾಗ ಮೇನ್ ಪವರ್ ಸಪ್ಲೈ ಫೇಲ್ ಆಗುತ್ತೋ ಆವಾಗ ಇದು ಬ್ಯಾಕಪ್ ಪವರ್ ಸಪ್ಲೈ ರೀತಿ ವರ್ಕ್ ಮಾಡುತ್ತೆ. ಸೊ ಅದು ಕೂಡ ಮ್ಯಾಕ್ಸಿಮಮ್ 10 to 15 ಆರ್ ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ವರೆಗೆ ಮಾತ್ರ. ಸೊ ಇಂಥ UPSನ ನಾವು ಕಂಪ್ಯೂಟರ್ ಜೊತೆ ಬಳಸಿದಾಗ ಮೇನ್ ಏನು ಪ್ರೋಗ್ರಾಮ್ಸ್ನ ನಾವು ರನ್ ಮಾಡ್ತಾ ಇರ್ತೀವಿ ಅದನ್ನು ಸೇಫಾಗಿ ಎಕ್ಸಿಕ್ಯೂಟ್ ಮಾಡಿ, ಅಥವಾ ಏನಾದ್ರು ಪ್ರೋಗ್ರಾಮ್ ಬರೀತಾ ಇದ್ರೆ ಅದನ್ನು ಸೇವ್ ಮಾಡಿ ಆಮೇಲೆ ಶಟ್ ಡೌನ್ ಮಾಡ್ಬೋದು ಕಂಪ್ಯೂಟರ್ನ. So an UPS is usually used with a desktop computers for the backup power supply. ಸೊ ನಾರ್ಮಲ್ ಆಗಿ UPSನ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಅಲ್ಲಾಗೆ ಬಳಸ್ತೀವಿ. ಸೊ ಅದಕ್ಕೆ ಕಂಪ್ಯೂಟರ್ UPS ಅಂತಲೇ ಕರೀತಾರೆ, ಅಥವಾ ಡೆಸ್ಕ್ಟಾಪ್ UPS ಅಂತಲೇ ಕರೀತಾರೆ. ಆದರೆ ಈಗೇನು ಮನೆಗಳಲ್ಲಿ ನಾವು ದೊಡ್ಡ ಇನ್ವರ್ಟರ್ ರೀತಿಗಳು ಬಳಸ್ತೀವಿ, ಸೊ ಆ ಇನ್ವರ್ಟರ್ಗೆ ಹೋಮ್ UPS ಅಂತಲೂ ಕರಿಬೋದು. ದೇರ್ ಆರ್ ಮೇನ್ಲಿ 3 types ಆಫ್ UPS. ಸೊ UPSಗಳಲ್ಲಿ 3 ರೀತಿ ಬರುತ್ತೆ ಮೇನ್ ಆಗಿ. ಅದರಲ್ಲಿ ಒಂದನೇದ್ದು ಆಫ್ಲೈನ್ UPS, ಎರಡನೇದ್ದು ಲೈನ್ ಇಂಟರಾಕ್ಟಿವ್ UPS, ಮೂರನೇದ್ದು ಆನ್ಲೈನ್ UPS. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ 3 ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಇವು 3 ಮೇನ್ ಟೈಪ್ಸ್ UPS ಅಲ್ಲಿ ಬರೋದು. ಇವು 3 ಮೇನ್ ಟೈಪ್ ಬಿಟ್ಟರೆ ಇನ್ನೊಂದು ಬರುತ್ತೆ DC to DC ಕನ್ವರ್ಟರ್. ಸೊ ಆ DC to DC ಕನ್ವರ್ಟರ್ ನಾರ್ಮಲ್ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ವಿ, ಅದೇ ರೀತಿ ವರ್ಕ್ ಮಾಡುತ್ತೆ. ಸೊ ಏನಂದರೆ ಬ್ಯಾಟ್ರಿಯಿಂದ ಬರುವಂಥ 12 ವೋಲ್ಟ್ ಬ್ಯಾಕಪ್ ಪವರ್ನ ತೊಗೊಂಡು ಅಥವಾ 12 ವೋಲ್ಟ್ DCನ ತೊಗೊಂಡು ಅದನ್ನು ಸ್ಟೆಪ್ ಅಪ್ ಮಾಡಿ ಒಂದು ಜಾಸ್ತಿ ವೋಲ್ಟೇಜ್ ಕನ್ವರ್ಟ್ ಮಾಡಿ ಔಟ್ಪುಟ್ ಕೊಡುತ್ತೆ ಅಷ್ಟೇ. ಸೊ ನಾರ್ಮಲಿ CFL ಇನ್ವರ್ಟರ್ ಥರ ಬಳಸ್ತೀವಿ ನೋಡಿ, ಅದು ಒಂದು ಟೈಪ್ ಆಫ್ DC to DC UPS. ಸೊ ಅದು ಬಿಟ್ಟು ಇನ್ನು 3 ರೀತಿ ಅಂದರೆ ಆಫ್ಲೈನ್, ಲೈನ್ ಇಂಟರಾಕ್ಟಿವ್ ಆ್ಯಂಡ್ ಆನ್ಲೈನ್ UPS ಅಂತ 3 ರೀತಿ ಬರುತ್ತೆ. ಸೊ UPS ನೋಡೋದಕ್ಕೆ ಈ ರೀತಿ ಇರುತ್ತೆ ಕಂಪ್ಯೂಟರ್ UPS. ಸೊ ಇದು ಫ್ರಂಟ್ ಪ್ಯಾನಲ್, ಇದು UPSದು ಆನ್ ಆಫ್ ಬಟನ್ ಇದೆ ಮತ್ತು 3 LEDಗಳು ಕೊಟ್ಟಿದ್ದಾರೆ. ಸೊ ಅದೇನಂತ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನೀಡ್ ಆಫ್ ಎನ್ UPS. ಯಾಕೆ ಬೇಕಾಗುತ್ತೆ UPS? ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ನಮಗೆ ಯಾಕೆ ಬೇಕಾಗುತ್ತೆ ಅಂತ ನೋಡಿದರೆ, ಎನ್ UPS ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಕ್ರಿಟಿಕಲ್ ಲೋಡ್ಸ್ ಫ್ರಮ್ ಮೇನ್ ಸಪ್ಲೈ ಪ್ರಾಬ್ಲಮ್ಸ್. ಸೊ ಮೇನ್ ಸಪ್ಲೈಯಿಂದ ಬರ್ತಕ್ಕಂಥ ಏನೇನು ಕ್ರಿಟಿಕಲ್ ಪ್ರಾಬ್ಲಮ್ಸ್ ಇರ್ತಾವೋ ಅದನ್ನು ಡೀಲ್ ಮಾಡೋದಕ್ಕೆ, ಆಮೇಲೆ ಇನ್ಕ್ಲೂಡಿಂಗ್ ಸ್ಪೈಕ್ಸ್, ವೋಲ್ಟೇಜ್ ಡ್ರಾಪ್ಸ್, ಫ್ಲಕ್ಚುಯೇಷನ್ಸ್
ಆ್ಯಂಡ್ ಕಂಪ್ಲೀಟ್ ಪವರ್ ಫೇಲಿಯರ್. ಫಾರ್ ಎಕ್ಸಾಂಪಲ್ ಒಮ್ಮೆಲೆ ವೋಲ್ಟೇಜ್ ಜಾಸ್ತಿ ಆಗೋದಾಗಲಿ ಅಥವಾ ಅಂದರೆ ವೋಲ್ಟೇಜ್ ವೇವ್ ಫಾರ್ಮಲ್ಲಿ ಹ್ಯೂಜ್ ಸ್ಪೈಕ್ಸ್ ಬಂದ್ಬಿಡುತ್ತೆ. ಅದು 230 ಅಥವಾ ಮ್ಯಾಕ್ಸಿಮಮ್ 300 ವೋಲ್ಟ್ಸ್ ಬರುತ್ತೆ ಪೀಕ್ ವೋಲ್ಟೇಜ್. ಅದಕ್ಕಿಂತ ಜಾಸ್ತಿ 350 400 ಬಂದಾಗ ನಮಗೆ RMS ವೋಲ್ಟೇಜ್ ಕೂಡ ಜಾಸ್ತಿ ಬಂದುತ್ತೆ. ಅಂದರೆ 250 270 ವೋಲ್ಟೇಜ್ ಬಂದ್ಬಿಡುತ್ತೆ. ಸೊ ಅಂಥ ಸ್ಪೈಕ್ಸನ್ನು ಮಿನಿಮೈಸ್ ಮಾಡೋದಕ್ಕೆ ಮತ್ತು ವೋಲ್ಟೇಜ್ ಡ್ರಾಪ್ ಒಂದು ವೇಳೆ ಪೂರ್ತಿ ವೋಲ್ಟೇಜ್ ಕಡಿಮೆ ಆದರೂ ಕೂಡ ಅದನ್ನು ಕೂಡ ಡೀಲ್ ಮಾಡುತ್ತೆ. ಆಮೇಲೆ ಫ್ಲಕ್ಚುಯೇಷನ್ಸ್ ಕಂಟಿನ್ಯೂಸ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದ್ರೆ ವೋಲ್ಟೇಜಲ್ಲಿ. ಆ್ಯಂಡ್ ಕಂಪ್ಲೀಟ್ ಪವರ್ ಫೇಲ್ಯೂರ್. ಕಂಪ್ಲೀಟ್ ಪವರ್ ಫೇಲ್ಯೂರ್ ಅಂದರೆ ಪವರ್ ಆಫ್ ಆಗೋದು, ಅಂದರೆ ಮೇನ್ ಪವರ್ ಸಪ್ಲೈ ಕಟ್ ಆಗೋದು. ಸೊ ಇಂಥದನ್ನೆಲ್ಲ ಡೀಲ್ ಮಾಡೋದಕ್ಕೆ ನಾವು UPSನ ಯೂಸ್ ಮಾಡ್ತೀವಿ. ಯಾವ ಥರ ಡೀಲ್ ಮಾಡ್ತಿದ್ರೆ ಮೇನ್ ಪವರ್ ಸಪ್ಲೈಲಿ ಪ್ರಾಬ್ಲಮ್ ಆದಾಗ ಬ್ಯಾಕಪ್ ಪವರ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ ಬ್ಯಾಕಪ್ ಪವರ್ನ ಸ್ಟೋರ್ ಮಾಡ್ಕೊಂಡಿರೋದ್ರೆ ನಮಗೆ ಮತ್ತೆ AC 230 ವೋಲ್ಟ್ ಆಗಿ ಔಟ್ಪುಟ್ ಕೊಡುತ್ತೆ. ಸೊ ಬ್ಯಾಕಪ್ ಪವರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಬ್ಯಾಟ್ರಿನ ಯೂಸ್ ಮಾಡಲಾಗುತ್ತೆ. ಎ ಸರ್ಜ್ ಪ್ರೊಟೆಕ್ಟರ್ ಈಸ್ ಎನ್ ಅಪ್ಲಯನ್ಸ್ ಆರ್ ಡಿವೈಸ್ ಡಿಸೈನ್ ಟು ಪ್ರೊಟೆಕ್ಟ್ ಎಲೆಕ್ಟ್ರಿಕಲ್ ಡಿವೈಸ್ ಫ್ರಮ್ ವೋಲ್ಟೇಜ್ ಸ್ಪೈಕ್ಸ್. ಸೊ ಇದರಲ್ಲಿ ಸರ್ಜ್ ಪ್ರೊಟೆಕ್ಷನ್ ಕೂಡ ಇರುತ್ತೆ UPS ಅಲ್ಲಿ. ಸೊ ಸರ್ಜ್ ಪ್ರೊಟೆಕ್ಟರ್ ಅಂತ ಕರಿತೀವಿ ನಾವು. ಅದು ಏನಂದರೆ ಈ ವೋಲ್ಟೇಜ್ ಸ್ಪೈಕ್ಸ್ ಏನು ಬರ್ತಾವಲ್ಲ, ಅಂದರೆ ಒಮ್ಮೆದೊಮ್ಮೆಲೆ ವೋಲ್ಟೇಜ್ ಜಾಸ್ತಿ ಆಗೋದು, ಅಂಥದನ್ನು ಡೀಲ್ ಮಾಡೋದಕ್ಕೆ, ಅಂದರೆ ಅದು ವೋಲ್ಟೇಜ್ ಸ್ಪೈಕ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಸರ್ಜ್ ಪ್ರೊಟೆಕ್ಟರ್ ಸರ್ಕಿಟ್ನ ಯೂಸ್ ಮಾಡಲಾಗುತ್ತೆ. UPS ಅಲ್ಲಿ ಇಂಥ ಒಂದು ಸರ್ಜ್ ಪ್ರೊಟೆಕ್ಟರ್ ಸರ್ಕಿಟ್ ಕೂಡ ಇರುತ್ತೆ. ಅಂದರೆ ಬ್ಯಾಕಪ್ ಪವರ್ ಕೊಡೋದಲ್ಲದೆ ವೇರಿಯಸ್ ಪ್ರೊಟೆಕ್ಷನ್ಸನ್ನು ಪ್ರೊವೈಡ್ ಮಾಡುತ್ತೆ UPS. ಈ ಸರ್ಜ್ ಪ್ರೊಟೆಕ್ಟರ್ಗೆ ಸರ್ಜ್ ಸಪ್ರೆಸರ್ ಆ್ಯಂಡ್ ಸರ್ಜ್ ಡೈವರ್ಟರ್ ಅಂತಲೂ ಕರೀತಾರೆ. ಎ ಸರ್ಜ್ ಪ್ರೊಟೆಕ್ಟರ್ ಅಟೆಂಪ್ಟ್ಸ್ ಟು ಲಿಮಿಟ್ ದ ವೋಲ್ಟೇಜ್ ಸಪ್ಲೈಡ್ ಟು ಅನ್ ಎಲೆಕ್ಟ್ರಿಕ್ ಡಿವೈಸ್ ಬೈ ಐದರ್ ಬ್ಲಾಕಿಂಗ್ ಆರ್ ಶಾರ್ಟಿಂಗ್ ಟು ಗ್ರೌಂಡ್ ಎನಿ ಅನ್ವಾಂಟೆಡ್ ವೋಲ್ಟೇಜಸ್ ಅಬೋವ್ ದ ಸೇಫ್ ಥ್ರೆಶೋಲ್ಡ್. ಸೊ ಈ ಸರ್ಜ್ ಪ್ರೊಟೆಕ್ಟರ್ಗೆ ಒಂದು ಥ್ರೆಶೋಲ್ಡ್ ವೋಲ್ಟೇಜ್ನ ಸೆಟ್ ಮಾಡಿರ್ತಾರೆ. ಸೊ ಆ ವೋಲ್ಟ್ ಅಂದರೆ ಫಾರ್ ಎಕ್ಸಾಂಪಲ್ 230 ವೋಲ್ಟ್ಸ್ ನಾರ್ಮಲ್ ಆಗಿ ಬರಬೇಕು. ಮ್ಯಾಕ್ಸಿಮಮ್ 250 ವೋಲ್ಟ್ಸ್ ಬಂದರೂ ಕೂಡ UPS ಆಗಲಿ ಅಥವಾ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಆಗಲಿ ಕರೆಕ್ಟಾಗಿ 230 ವೋಲ್ಟ್ಗೆ ಸ್ಟೆಪ್ ಡೌನ್ ಮಾಡಿ ಕೊಡುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಬಂದರೆ 270 280 ಈ ಥರ ವೋಲ್ಟೇಜ್ ಬಂದಾಗ ಏನು ಮಾಡುತ್ತೆ, ಅದನ್ನೆಲ್ಲ ಗ್ರೌಂಡ್ಗೆ ಶಾರ್ಟ್ ಮಾಡುತ್ತೆ ಅಥವಾ ಅಂಥ ಪವರ್ ಸಪ್ಲೈನೇ ಬ್ಲಾಕ್ ಮಾಡಿಬಿಡುತ್ತೆ ಈ ಸರ್ಜ್ ಪ್ರೊಟೆಕ್ಟರ್ ಸರ್ಕಿಟ್. ಸೊ ಈ ಸರ್ಜ್ ಪ್ರೊಟೆಕ್ಟರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೋ, ನಾರ್ಮಲ್ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀವಲ್ಲ, ಕಂಪ್ಯೂಟರ್ಗೆ ಸ್ವಲ್ಪದ ಪವರ್ ಸಪ್ಲೈಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕಂಪ್ಯೂಟರ್ ಹಾರ್ಡ್ವೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಈ ಒಂದು ವೋಲ್ಟೇಜ್ ಸ್ಪೈಕ್ಸ್ನ ಲಿಮಿಟ್ ಮಾಡೋದಕ್ಕೆ ಈ ಸರ್ಜ್ ಪ್ರೊಟೆಕ್ಟರ್ನ ಬಳಸಲಾಗಿರುತ್ತೆ UPS ಅಲ್ಲಿ. ಸೊ ಹಂಗಾಗಿ ಕಂಪ್ಯೂಟರ್ಗಳಲ್ಲಿ ಕಂಪಲ್ಸರಿ ಕಂಪ್ಯೂಟರ್ ಜೊತೆ UPSನ ಬಳಸ್ತಾರೆ. ಆದರೆ ಈಗೇನಾಗಿದೆ, ಮನೆಗಳಲ್ಲಿ ಇನ್ವರ್ಟರ್ ಬಳಸ್ತೀವಲ್ಲ, ಸೊ ಅದರಲ್ಲಿ ಕೂಡ ಈ ಒಂದು ಎಲ್ಲ ಫಂಕ್ಷನ್ಸ್ ಅಥವಾ ಎಲ್ಲ ಫೀಚರ್ಸ್ ಇರುತ್ತೆ UPS ಅಲ್ಲಿರೋದು. ಸೊ ಹಂಗಾಗಿ ಇನ್ವರ್ಟರ್ ಬಳಸಿದಾಗ ನಮಗೆ ಸಪ್ರೇಟ್ ಕಂಪ್ಯೂಟರ್ UPS ಬಳಸೋ ಅವಶ್ಯಕತೆ ಇರಲ್ಲ. And a computer requires an uninterruptible power supply because an interruption of even a millisecond can cause a loss of data and interruption of a program and damage to hardware which result in financial loss. ಸೊ ಒಂದು ಕಂಪ್ಯೂಟರ್ನ ಸೇಫ್ ಆಗಿ ನಾವು ವರ್ಕ್ ಮಾಡಬೇಕು ಕಂಪ್ಯೂಟ್ರಲ್ಲಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಪವರ್ ಸಪ್ಲೈ ಫೇಲ್ಯೂರ್ ಆಗಬಾರ್ದು. ಆನ್ ಇದ್ದಲ್ಲಿ ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಪವರ್ ಫೇಲ್ಯೂರ್ ಆಗಬಾರ್ದು. ಅಂದರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಬೇಕು. ಅದು ಎಲ್ಲಿವರೆಗೆ ನಾವು ಕಂಪ್ಯೂಟರ್ ಆನ್ ಇಟ್ಟಿರ್ತೀವಿ, ಕಂಪ್ಯೂಟರ್ಗೆ ಏನು ಡ್ಯಾಮೇಜ್ ಆಗಬಾರ್ದು, ಹಾರ್ಡ್ವೇರ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕೆಲವೊಂದು ಪ್ರೋಗ್ರಾಮ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಡಾಟಾ ಲಾಸ್ ಆಗಿರ್ಬೋದು. ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನಾವು ಸೇಫ್ ಆಗಿ ಶಟ್ ಡೌನ್ ಮಾಡೋವರೆಗೂ ಅದಕ್ಕೆ ಪವರ್ ಇರಬೇಕು. ಸೊ ಮೇನ್ ಪವರ್ ಸಪ್ಲೈ ಆಫ್ ಆದಾಗ ಏನಾಗುತ್ತೆ, ಏಕ್ದಮ್ ಅಂದರೆ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಕೂಡ ಶಟ್ ಡೌನ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ UPS ಬಳಸೋದ್ರಿಂದ ಏನಾಗುತ್ತೆ, ಅದೇನು ನಾವು ವರ್ಕ್ ಮಾಡ್ತಿದ್ವಿ ಅದು ವರ್ಕ್ನ ಸೇವ್ ಮಾಡ್ಬೋದು ಆ್ಯಂಡ್ ಪ್ರೋಗ್ರಾಮ್ಸ್ ಕರೆಕ್ಟಾಗಿ ಎಕ್ಸಿಟ್ ಮಾಡ್ಬೋದು ಆ್ಯಂಡ್ ಶಟ್ ಡೌನ್ ಮಾಡ್ಬೋದು. ಈ ಅಂದರೆ ಸೇಫಾಗಿ ಶಟ್ ಡೌನ್ ಮಾಡಿ ಆಮೇಲೆ ನಾವು UPSನ ಆಫ್ ಮಾಡ್ಬೋದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಕಂಪ್ಯೂಟರ್ ಸೇಫ್ ಆಗಿರುತ್ತೆ. ಈ UPS ಬಳಸಿಲ್ಲ ಅಂದರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಏನಾದರೂ ಸಾಫ್ಟ್ವೇರ್ ಡ್ಯಾಮೇಜ್ ಆಯಿತು, ಪ್ರೋಗ್ರಾಮ್ಸ್ ಡ್ಯಾಮೇಜ್ ಆಯಿತು, ಹಾರ್ಡ್ವೇರ್ ಡ್ಯಾಮೇಜ್ ಆಯಿತು ಅಥವಾ ಡಾಟಾ ಲಾಸ್ ಆಯಿತು ಅಂದರೆ ಸೊ ಇದಕ್ಕೆಲ್ಲನೂ ಫೈನಾನ್ಷಿಯಲ್ ಲಾಸ್ ಕ್ರಿಯೇಟ್ ಆಗುತ್ತೆ ನಮ್ಗೆ ಇದರಿಂದೆಲ್ಲ. ಸೊ ಅದಕ್ಕೆ ಒಂದು UPSನ ನಾವು ಕಂಪ್ಯೂಟರ್ ಜೊತೆ ಆಗಲಿ ಅಥವಾ ಬೇರೆ ಬೇರೆ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳ ಜೊತೆ ಬಳಸಬೇಕಾಗುತ್ತೆ. ಸೊ ಇನ್ನು ಫ್ರಂಟ್ ಪ್ಯಾನಲ್ ಮತ್ತು ಬ್ಯಾಕ್ ಪ್ಯಾನಲ್ UPS ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಇದು ನೋಡ್ಬೋದು. ಇದು ಫ್ರಂಟ್ ಪ್ಯಾನಲ್ ಆ್ಯಂಡ್ ಈ ಕಡೆ ರೈಟ್ ಸೈಡ್ ಇರೋದು ಬ್ಯಾಕ್ ಪ್ಯಾನಲ್. ಫ್ರಂಟ್ ಪ್ಯಾನಲ್ಲಿ 2 ಇಂಡಿಕೇಟರ್ಸ್ ಅಥವಾ ಒಂದು ಕಂಟ್ರೋಲ್ ಇದೆ, ಒಂದು ಇಂಡಿಕೇಟರ್ ಸೆಕ್ಷನ್ ಇದೆ. ಆಮೇಲೆ ಬ್ಯಾಕ್ ಪ್ಯಾನಲ್ ನೋಡ್ಬೋದು ಕೆಲವೊಂದು ಕನೆಕ್ಟರ್ಸ್, ಫ್ಯೂಸ್ ಮತ್ತು ಪವರ್ ಕಾರ್ಡ್ ಇದೆ. ಮೊದಲಿಗೆ ಇಲ್ಲಿ ನೋಡ್ಬೋದು A ಅಂದರೆ LED ಇಂಡಿಕೇಟರ್ಸ್. ಸೊ ಇಲ್ಲಿ 3 LED ಇಂಡಿಕೇಟರ್ಸ್ ಇದ್ದಾವೆ. ಒಂದನೇದು ಮೇನ್ ಪವರ್ ಸಪ್ಲೈ ಇದೇನಿಲ್ಲ ಅಂತ ಇಂಡಿಕೇಟ್ ಮಾಡೋದಕ್ಕೆ AC ಸಿಂಬಲ್ ಕೊಟ್ಟಿದ್ದರಲ್ಲಿ ಗ್ರೀನ್ ಕಲರಲ್ಲಿದೆ. ಆ್ಯಂಡ್ ಎರಡನೇದು ಮೇನ್ ಪವರ್ ಸಪ್ಲೈ ಫೇಲ್ ಆದಾಗ ಬ್ಯಾಟ್ರಿಯಿಂದ ಔಟ್ಪುಟ್ ಬರ್ತಾ ಇದ್ರೆ ಈ ಒಂದು ಬ್ಯಾಟ್ರಿ ಲೈಟ್ ಆನ್ ಆಗಿರುತ್ತೆ ಆ್ಯಂಡ್ ಚಾರ್ಜಿಂಗ್
ಆಗ್ತಿರ್ಬೇಕಾದ್ರೂ ಕೂಡ ಈ ಎಲ್ ಇ ಡಿಯಿಂದ ನಮಗೆ ಬ್ಯಾಟ್ರಿ ಚಾರ್ಜ್ ಆಗ್ತಿರಲಿಲ್ಲ ಅಂತ ಇಂಡಿಕೇಟ್ ಆಗುತ್ತೆ. ಆ್ಯಂಡ್ ಮೂರನೇದೇನಿದೆ ಇದು ವಾರ್ನಿಂಗ್ ಇಂಡಿಕೇಟರ್ ರೆಡ್ ಕಲರಲ್ಲಿ ಇರುತ್ತೆ. ಯು ಪಿ ಎಸ್ ಅಲ್ಲಿ ಏನು ಕರೆಕ್ಟಾಗಿ ವರ್ಕ್ ಆಗಿಲ್ಲ, ಏನಾದ್ರು ಡ್ಯಾಮೇಜ್ ಇತ್ತು ಅಂದರೆ ಈ ಒಂದು ರೆಡ್ ಎಲ್ ಇ ಡಿ ಆನ್ ಆಗುತ್ತೆ. ಸೊ ಅದು ಎ ಸೆಕ್ಷನ್. ನೆಕ್ಸ್ಟ್ ಬಿ ಇದು ಪವರ್ ಸ್ವಿಚ್ ಆನ್ ಆಫ್ ಸ್ವಿಚ್, ಯು ಪಿ ಎಸ್ನ ಆನ್ ಮಾಡೋದು ಮತ್ತು ಆಫ್ ಮಾಡೋದು. ಸಿ ಇದು ಬ್ಯಾಕ್ ಪ್ಯಾನಲಲ್ಲಿ ಸಿ ಏನಿದೆ ಇದು ಪವರ್ ಕಾರ್ಡ್. ಪವರ್ ಕಾರ್ಡ್ ಈ ಥರ ಇನ್ಬಿಲ್ಟ್ ಆಗಿರ್ತವೆ ಕೆಲವೊಂದು, ಅಥವಾ ಎಸ್ ಎಂ ಪಿ ಕಂಪ್ಯೂಟರ್ ಎಸ್ ಎಂ ಪಿ ಎಸ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದಿರುತ್ತೋ ಅದೇ ರೀತಿ ಕನೆಕ್ಟರ್ ಕೂಡ ಇರೋದಿರುತ್ತೆ. ನೆಕ್ಸ್ಟ್ ಡಿ ನೋಡ್ಬೋದು ಫ್ಯೂಸ್. ಸೊ ರೇಟಿಂಗ್ ನೋಡ್ಬೋದು 6.3 ಆಂಪಿಯರ್ಸ್ 250 ವೋಲ್ಟ್ ಎ ಸಿ ಇದೆ. ಅಂದರೆ ಮ್ಯಾಕ್ಸಿಮಮ್ 6.3 ಆಂಪಿಯರ್ಸ್ಗಿಂತ ಜಾಸ್ತಿ ಲೋಡ್ ಹಾಕಿದರೆ ಈ ಒಂದು ಫ್ಯೂಸ್ ಡ್ಯಾಮೇಜ್ ಆಗುತ್ತೆ. ಮತ್ತು 250 ವೋಲ್ಟ್ಸ್ಗಿಂತ ಜಾಸ್ತಿ ವೋಲ್ಟೇಜ್ ಬಂದರೂ ಕೂಡ ಫ್ಯೂಸ್ ಡ್ಯಾಮೇಜ್ ಆಗುತ್ತೆ. ಸೊ ಫ್ಯೂಸ್ ಬಳಸೋದಕ್ಕಾದರೆ ಪ್ರೊಟೆಕ್ಟ್ ಮಾಡೋದಕ್ಕೆ, ಒಳಗಿರೋಂಥ ಸರ್ಕ್ಯೂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಈ ಸೆಕ್ಷನಲ್ಲಿ ಏನಿದೆಲ್ಲ ಇವೆರಡು ಔಟ್ಪುಟ್ ಪ್ರೊವೈಡ್ ಮಾಡೋಂಥ ಎ ಸಿ ಸಾಕೆಟ್ಸ್. ಸೊ ಎರಡು ಸಾಕೆಟ್ ಯಾಕಿರುತ್ತೆ ಅಂದರೆ ಒಂದು ಮಾನಿಟರ್ಗೆ ಮತ್ತು ಒಂದು ಸಿ ಪಿ ಯುಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ಈ ಥರ ಎ ಸಿ ಔಟ್ಪುಟ್ ಸಾಕೆಟ್ಸ್ ಇರುತ್ತೆ. ಸೊ ಈ ಥರ ಒಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ಯಾನಲ್ಸ್ ಇರುತ್ತೆ ಯು ಪಿ ಎಸ್ದು. ಇನ್ನು ಕೆಲವು ಅಡ್ವಾನ್ಸ್ಡ್ ಯು ಪಿ ಎಸ್ ಅಲ್ಲಿ ಜಾಸ್ತಿ ಔಟ್ಲೆಟ್ಸ್ ಕೂಡ ಇರ್ತವೆ ಆ್ಯಂಡ್ ಪವರ್ಫುಲ್ ಆಗಿರೋಂಥ ಫ್ಯೂಸ್ ಕೂಡ ಇರ್ತವೆ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ವರ್ಟರ್ ಆ್ಯಂಡ್ ಯು ಪಿ ಎಸ್. ಸೊ 2 ದಿನ ಮುಂದೆ ನಾವು ಇನ್ವರ್ಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಇನ್ವರ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಇನ್ವರ್ಟರ್ ಅಂದರೆ ಏನು ಅಂತ. ಸೊ ನಾರ್ಮಲಾಗಿ ಯು ಪಿ ಎಸ್ ಕೂಡ ಬ್ಯಾಕಪ್ ಪವರ್ ಸಪ್ಲೈ ಪ್ರೊವೈಡ್ ಮಾಡುತ್ತೆ, ಇನ್ವರ್ಟರ್ ಕೂಡ ಬ್ಯಾಕಪ್ ಪವರ್ ಸಪ್ಲೈ ಪ್ರೊವೈಡ್ ಮಾಡುತ್ತೆ. ಅವೆರಡರಲ್ಲಿ ಮೇನ್ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಸೊ ಇದು ಇನ್ವರ್ಟರ್ ಸೆಕ್ಷನ್, ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಯು ಪಿ ಎಸ್ ಸೆಕ್ಷನ್. ಸೊ ಮೊದಲನೇ ಕಂಪ್ಯಾರಿಸನ್, ಇನ್ವರ್ಟರ್ ಅಂದರೆ ಇನ್ವರ್ಟರ್ ಕನ್ವರ್ಟ್ಸ್ ಡಿ ಸಿ ಪವರ್ ಇಂಟು ಎ ಸಿ ಸಪ್ಲೈ. ಸೊ ಇನ್ವರ್ಟರ್ ಏನು ಮಾಡುತ್ತೆ, ಡಿ ಸಿ ಸಪ್ಲೈ ಇರೋದನ್ನು ಎ ಸಿ ಸಪ್ಲೈ ಆಗಿ ಕನ್ವರ್ಟ್ ಮಾಡುತ್ತೆ, ಅಪೋಸಿಟ್ ಟು ರೆಕ್ಟಿಫೈಯರ್ ಸರ್ಕ್ಯೂಟ್. ಸೊ ಆ ಥರ ಆ ಫಂಕ್ಷನ್ಗೆ ನಾವು ಇನ್ವರ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಯು ಪಿ ಎಸ್ ಎಂಪ್ಲಾಯ್ಸ್ ಇನ್ವರ್ಟರ್ಸ್ ಟೆಕ್ನಾಲಜಿ ಯೂನಿಟ್. ಸೊ ಯು ಪಿ ಎಸ್ ಅಲ್ಲಿ ಏನು ಮಾಡಿರ್ತಾರೆ, ಇನ್ವರ್ಟರ್ ಟೆಕ್ನಾಲಜಿನ ಬಳಸಿರ್ತಾರೆ. ಯಾಕಂದರೆ ಯು ಪಿ ಎಸ್ ಅಲ್ಲಿ ಬಳಸ್ತಕ್ಕಂಥದ್ದು ನಾವು ಸ್ಟೋರ್ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿನ ಬ್ಯಾಟ್ರಿ. ಸೊ ಬ್ಯಾಟ್ರಿ ಸ್ಟೋರ್ ಆಗೋದು ಡಿ ಸಿನೇ, ಆದರೆ ನಮ್ಗೆ ಔಟ್ಪುಟ್ ಏನು ಬೇಕು ಯು ಪಿ ಎಸ್ಸಿಂದ ಎ ಸಿ ಬೇಕು. ಸೊ ಹಂಗಾಗಿ ಅಲ್ಲಿ ಇನ್ವರ್ಟರ್ ಕೂಡ ಬಳಸಲಾಗಿರುತ್ತೆ. ಆ ಡಿ ಸಿನ ಎ ಸಿಗೆ ಕನ್ವರ್ಟ್ ಮಾಡೋದಕ್ಕೆ ಇನ್ವರ್ಟರ್ ಸರ್ಕ್ಯೂಟ್ನ ಕೂಡ ಯು ಪಿ ಎಸ್ ಅಲ್ಲಿ ಬಳಸಲಾಗಿರುತ್ತೆ. ನೆಕ್ಸ್ಟ್ ಎರಡನೇ ಕಂಪ್ಯಾರಿಸನ್, ಇನ್ವರ್ಟರ್ಸ್ ಚೇಂಜ್ ಓವರ್ ಪೀರಿಯಡ್ ಇಸ್ ಹೈ, ದಟ್ ಈಸ್ 0.1 ಸೆಕೆಂಡ್ ಟು 0.5 ಸೆಕೆಂಡ್. ಇನ್ವರ್ಟರ್ ಚೇಂಜ್ ಓವರ್ ಪೀರಿಯಡ್ ಏನಿರುತ್ತೆ ಅಂದರೆ ಮೇನ್ಸ್ ಎ ಸಿ ಪವರ್ ಸಪ್ಲೈ ಫೇಲ್ ಆದಾಗ ಅಥವಾ ಕಟ್ ಆಫ್ ಆದಾಗ ಬ್ಯಾಟ್ರಿ ಪವರ್ ಸಪ್ಲೈಗೆ ಸ್ವಿಚ್ ಆಗೋದಕ್ಕೆ ಟೈಮ್ ಏನು ತಗೊಳುತ್ತೆ ಅದಕ್ಕೆ ಚೇಂಜ್ ಓವರ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಚೇಂಜ್ ಓವರ್ ಪೀರಿಯಡ್ ಭಾಳ ಜಾಸ್ತಿ ಇರುತ್ತೆ ಇನ್ವರ್ಟರ್ದು. ಅಂದರೆ ಎಷ್ಟು ಇರುತ್ತೆ ಅಂದರೆ 0.1 ಸೆಕೆಂಡಿಂದ ಹಿಡಿದು 0.5 ಸೆಕೆಂಡ್ಸ್ವರೆಗೂ ಇರುತ್ತೆ. ಅಂದರೆ 100 ಮಿಲಿ ಸೆಕೆಂಡ್ಸಿಂದ ಹಿಡಿದು 500 ಮಿಲಿ ಸೆಕೆಂಡ್ಸ್ವರೆಗೂ ಅಷ್ಟೊತ್ತು, ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಸೆಕೆಂಡ್ ಅಷ್ಟು ಟೈಮ್ ತಗೊಳುತ್ತೆ ಸ್ವಿಚಿಂಗ್ ಆಗೋದಕ್ಕೆ, ಚೇಂಜ್ ಓವರ್ ಆಗೋದಕ್ಕೆ. ಅದು ಯು ಪಿ ಎಸ್ ಚೇಂಜ್ ಓವರ್ ಪೀರಿಯಡ್ ಇಸ್ ಲೋ, ದಟ್ ಈಸ್ 1 ಮೈಕ್ರೋಸೆಕೆಂಡ್ ಟು 4 ಮಿಲಿ ಸೆಕೆಂಡ್ಸ್. ಸೊ ಯು ಪಿ ಎಸ್ದು ಚೇಂಜ್ ಓವರ್ ಪೀರಿಯಡ್ ಇನ್ವರ್ಟರ್ ಕಂಪೇರ್ ಮಾಡಿದ್ರೆ ಭಾಳಷ್ಟು ಕಮ್ಮಿ ಇರುತ್ತೆ. 1 ಮೈಕ್ರೋಸೆಕೆಂಡಿಂದ ಅಪ್ ಟು 4 ಮಿಲಿ ಸೆಕೆಂಡ್ಸ್ ಒಳಗಡೆ ಸ್ವಿಚಿಂಗ್ ಆಗುತ್ತೆ. ಸೊ ಯು ಪಿ ಎಸ್ ಯಾಕೆ ಇಷ್ಟು ಸ್ಪೀಡ್ ಚೇಂಜ್ ಓವರ್ ಪೀರಿಯಡ್ ಇಷ್ಟು ಸ್ಪೀಡಾಗಿ ಯಾಕೆ ಸ್ವಿಚಿಂಗ್ ಆಗುತ್ತೆ ಅಂದರೆ, ನಾರ್ಮಲಾಗಿ ಕಂಪ್ಯೂಟರ್ಗೆ ಕೆಲವು ಮಿಲಿ ಸೆಕೆಂಡ್ಸ್ ಅಷ್ಟು ಗ್ಯಾಪ್ ಕೊಟ್ಟರು ಕೂಡ ಕಂಪ್ಯೂಟರ್ ಆಟೋಮೆಟಿಕಾಗಿ ಶಟ್ ಡೌನ್ ಆಗುತ್ತೆ. ಸೊ ಆ ಥರ ಟೈಮ್ ಗ್ಯಾಪ್ ಇರಬಾರ್ದು ಅಂತ ಇಷ್ಟು ಫಾಸ್ಟ್ ಆಗಿರುತ್ತೆ ಇನ್ವರ್ಟರ್ದು ಯು ಪಿ ಎಸ್ದು ಚೇಂಜ್ ಓವರ್ ಪೀರಿಯಡ್. ನೆಕ್ಸ್ಟ್ ಥರ್ಡ್ ಕಂಪ್ಯಾರಿಸನ್, ಇನ್ವರ್ಟರ್ ಇಸ್ ಮೀಂಟ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಆಫೀಸ್ ಯೂಸ್. ಸೊ ಇನ್ವರ್ಟರ್ನ ನಾವು ಮನೆಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಯೂಸ್ ಮಾಡ್ತೀವಿ. ನಂಬರ್ ಆಫ್ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗೆ ಪವರ್ ಸಪ್ಲೈ ಕೊಡೋದಕ್ಕೆ ಇನ್ವರ್ಟರ್ನ ಲಾರ್ಜ್ ಅಮೌಂಟಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯು ಪಿ ಎಸ್ ಇಸ್ ಮೆಂಟ್ ಫಾರ್ ಯೂಸ್ ವಿತ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಎಕ್ಸೆಟ್ರಾ. ಸೊ ಯು ಪಿ ಎಸ್ನ ಕಂಪ್ಯೂಟರ್ ಜೊತೆ ಬಳಸ್ತೀವಿ ನಾವು, ಯಾಕಂದರೆ ಇದರಿಂದ ಜಾಸ್ತಿ ಹೊತ್ತು ಪವರ್ ಬ್ಯಾಕಪ್ ಬರಲ್ಲ. ಸೊ ಹಂಗಾಗಿ ನಾವು ಕಂಪ್ಯೂಟರ್ನ ಈಸಿಯಾಗಿ ಸೇಫಾಗಿ ಶಟ್ ಡೌನ್ ಮಾಡೋವರೆಗೂ ಬ್ಯಾಕಪ್ ಪವರ್ ಇದ್ರೆ ಸಾಕು. ಅದಕ್ಕೆ ಅದ್ರ ಜೊತೆ ಕಂಪ್ಯೂಟರ್ ಜೊತೆ ಈ ಯು ಪಿ ಎಸ್ನ ಬಳಸ್ತೀವಿ. ನೆಕ್ಸ್ಟ್ ಫೋರ್ತ್ ಡಿಫ್ರೆನ್ಸ್, ಇನ್ವರ್ಟರ್ಸ್ ಬ್ಯಾಕಪ್ ಟೈಮ್ ಮೇ ಬಿ ಅಪ್ ಟು 12 hours ಆರ್ ಮೋರ್. ಸೊ ಇನ್ವರ್ಟರ್ ಬ್ಯಾಕಪ್ ಟೈಮ್ ಅಪ್ ಟು 12 hours ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು. ಅದು ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೆಷ್ಟು ಲಾರ್ಜ್ ಬ್ಯಾಟ್ರಿ ಹಾಕ್ಕೊಂತೀವಿ ಅಷ್ಟು ಲಾರ್ಜ್ ಬ್ಯಾಕಪ್ ಟೈಮ್ ಪ್ರೊವೈಡ್ ಮಾಡುತ್ತೆ ಇನ್ವರ್ಟರ್. ಆ್ಯಂಡ್ ಯು ಪಿ ಎಸ್ ಬ್ಯಾಕಪ್ ಟೈಮ್ ಮೇ ಬಿ 10 to 20 minutes, ಅದು 20 ಆಗಬೇಕು. ಸೊ ಯು ಪಿ ಎಸ್ ಬ್ಯಾಕಪ್ ಟೈಮ್ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಅಂದರೆ ಮಿನಿಮಮ್ 10 minutes ಕೊಡ್ಬೋದು ಅಥವಾ ಮ್ಯಾಕ್ಸಿಮಮ್ ಅಂದರೆ 20 minutesವರೆಗೂ ಬ್ಯಾಕಪ್ ಕೊಡ್ಬೋದು. ಇಲ್ಲಿ 20 minutes ಲಿಮಿಟೆಡ್, ಅದಕ್ಕಿಂತ ಜಾಸ್ತಿ ಬ್ಯಾಕಪ್ ಟೈಮ್ ನಾವು ತೊಗೋಬೇಕಂದ್ರೆ ಆಗಲ್ಲ. ಯಾಕಂದರೆ ಯು ಪಿ ಎಸ್ ಅಲ್ಲಿ ಇನ್ಬಿಲ್ಟ್ ಆಗಿ ಒಂದು ಬ್ಯಾಟ್ರಿನ ಫಿಕ್ಸ್ ಮಾಡಿರ್ತಾರೆ. ಆ ಬ್ಯಾಟ್ರಿ ಎಷ್ಟು ಸ್ಟೋರ್ ಮಾಡ್ಕೊಳುತ್ತೋ ಅಷ್ಟೇ ಮಾತ್ರ ಬ್ಯಾಕಪ್ ಬರುತ್ತೆ ನಮಗೆ. ಅಂದರೆ ಮ್ಯಾಕ್ಸಿಮಮ್ 20 minutes ಆಗಿರ್ಬೋದು. ಇನ್ ಕೇಸ್ ನಮಗೆ ಲಾರ್ಜ್ ಅಮೌಂಟ್ ಆಫ್ ಬ್ಯಾಕಪ್ ಟೈಮ್ ಬೇಕು ಅಂದರೆ ನಾವು ಅಲ್ಲಿ ಎಕ್ಸ್ಟ್ರಾ ದೊಡ್ಡ ಬ್ಯಾಟ್ರಿನ ಫಿಟ್ ಮಾಡೋಕ್ಕೆ ಆಗಲ್ಲ ಯು ಪಿ ಎಸ್ನ. ಸೊ ಅಲ್ಲಿ ನಾವು ಕೆಲವು ಆಲ್ಟ್ರೇಷನ್ ಮಾಡಿ ಯು ಪಿ ಎಸ್ ಮತ್ತು ಎಕ್ಸ್ಟ್ರಾ ದೊಡ್ಡ ಬ್ಯಾಟ್ರಿನ ಕೂಡಿಸ್ಕೊಂಡು ನಾವು ಜಾಸ್ತಿ ಹೊತ್ತು ಬ್ಯಾಕಪ್ ತೊಗೋಬೋದು. ಆದರೆ ಅದೆಲ್ಲ ಮಾಡೋದು
ಸೇಫರ್ ಸೈಡ್ ಅಲ್ಲ. ಸೊ ಯು ಪಿ ಎಸ್ ಬ್ಯಾಕಪ್ ಟೈಮ್ ಮ್ಯಾಕ್ಸಿಮಮ್ 10 to 20 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಡಿಫ್ರೆನ್ಸ್ ನೋಡೋದಾದ್ರೆ ಇನ್ವರ್ಟರ್ ಎಂಪ್ಲಾಯ್ಸ್ ಲಾರ್ಜ್ ಸೈಜ್ಡ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಯಾಟ್ರಿ. ಸೊ ಇನ್ವರ್ಟ್ರಲ್ಲಿ ದೊಡ್ಡ ಸೈಜ್ ಬ್ಯಾಟ್ರಿ ಇರುತ್ತೆ ಮತ್ತು ಎಕ್ಸ್ಟರ್ನಲ್ ಬ್ಯಾಟ್ರಿ ಇರುತ್ತೆ. ಅಂದರೆ ಇನ್ವರ್ಟರ್ಗಿಂತ ಹೊರಗಡೆ ಒಂದು ಬ್ಯಾಟ್ರಿನ ಪ್ಲೇಸ್ ಮಾಡಬೇಕು. ಇನ್ಫ್ಯಾಕ್ಟ್ ಇನ್ವರ್ಟರ್ಗಿಂತ ಬ್ಯಾಟ್ರಿನೇ ದೊಡ್ಡದು ಇರುತ್ತೆ ಇಲ್ಲಿ. ನೆಕ್ಸ್ಟ್ ಯು ಪಿ ಎಸ್ ಎಂಪ್ಲಾಯ್ಸ್ ಸ್ಮಾಲ್ ಸೈಜ್ಡ್ ಆ್ಯಂಡ್ ಇಂಟರ್ನಲ್ ಬ್ಯಾಟ್ರಿ. ಸೊ ಯು ಪಿ ಎಸ್ ಅಲ್ಲಿ ಒಂದು ಚಿಕ್ಕ ಸೈಜ್ ಬ್ಯಾಟ್ರಿ ಇರುತ್ತೆ, ಅದು ಕೂಡ ಯು ಪಿ ಎಸ್ ಒಳಗಡೆ, ಅಂದರೆ ಯು ಪಿ ಎಸ್ ಡಿವೈಸ್ ಏನು ನೋಡಿದ್ವಲ್ಲ ಇಂದ ಪಿಕ್ಚರಲ್ಲಿ, ಅಂಥ ಒಂದು ಡಿವೈಸ್ ಒಳಗಡೆನೆ ಪ್ಲೇಸ್ ಮಾಡಲಾಗಿರುತ್ತೆ. ಅದನ್ನು ನಾವು ಇಂಟರ್ನಲ್ ಬ್ಯಾಟ್ರಿ ಅಂತ ಕರಿತೀವಿ. ಸೊ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಂದರೆ ಇನ್ವರ್ಟರ್ ಜೊತೆ ಯಾವುದೇ ರೀತಿ ಬ್ಯಾಟ್ರಿ ಆದರೂ ಬಳಸ್ಬೋದು. ನಾವು ಲೆಡ್ ಆಸಿಡ್ ಬ್ಯಾಟ್ರಿ ಬಳಸ್ಬೋದು, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ SMS ಬ್ಯಾಟ್ರಿ ಕೂಡ ಬಳಸ್ಬೋದು. ಅಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಂದರೆ ಟ್ಯೂಬುಲರ್ ಬ್ಯಾಟ್ರೀಸ್. ಆದರೆ ಯು ಪಿ ಎಸ್ ಅಲ್ಲಿ ಆ ಥರ ಬರಲ್ಲ, SMS ಬ್ಯಾಟ್ರಿನೇ ಬಳಸಬೇಕು, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿನೇ ಬಳಸಬೇಕು. ಯಾಕಂದರೆ ನಾವು ಬ್ಯಾಟ್ರಿನ ಇಷ್ಟಿಷ್ಟಕ್ಕೆ ತೆಗೆದು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಸೊ ಇಂಟರ್ನಲ್ ಆಗಿ ಫಿಕ್ಸ್ ಮಾಡೋದ್ರಿಂದ ಬ್ಯಾಟ್ರಿನ ಅಲ್ಲಿ SMF ಟೈಪ್ ಬ್ಯಾಟ್ರಿನ ಬಳಸಬೇಕಾಗುತ್ತೆ. ಸೊ ಇದಿಷ್ಟು ಮೇನ್ ಡಿಫ್ರೆನ್ಸ್ ಇನ್ವರ್ಟರ್ಗೆ ಮತ್ತು ಯು ಪಿ ಎಸ್ ಮಧ್ಯೆ ಇರೋದು. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಯು ಪಿ ಎಸ್ ಅಂತ ನೋಡೋಣ, ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಇದು ಒಂದು ಪಿಕ್ಚರ್ ನಾರ್ಮಲ್ AC ಪವರ್, ಅಂದರೆ AC ಪವರ್ ನಾರ್ಮಲ್ ಆಗಿ ಬರ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಡೈರೆಕ್ಟಾಗಿ ಔಟ್ಪುಟ್ ಕೂಡ ಬರ್ತಾ ಇರುತ್ತೆ. ಇದು ಔಟ್ಪುಟ್ ಸಾಕೆಟ್. ಸೊ ಡೈರೆಕ್ಟಾಗಿ ಔಟ್ಪುಟ್ ಕೂಡ ಬರ್ತಾ ಇರುತ್ತೆ ಆ್ಯಂಡ್ ಚಾರ್ಜರಿಂದ ಬ್ಯಾಟ್ರಿ ಚಾರ್ಜ್ ಕೂಡ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡೋದು ಬ್ಯಾಟ್ರಿಗೆ ಮತ್ತು ಒಳಗಡೆ ಇರೋಂಥ ಇನ್ವರ್ಟರ್ಗೆ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ. ಸೊ ಡೈರೆಕ್ಟ್ ಔಟ್ಪುಟ್ ಬರುತ್ತೆ ಆ್ಯಂಡ್ ಆ ಟೈಮಲ್ಲಿ ಬ್ಯಾಟ್ರಿ ಕೂಡ ಚಾರ್ಜ್ ಆಗುತ್ತೆ. ಆ್ಯಂಡ್ ಓವರ್ ಅಂಡರ್ ವೋಲ್ಟೇಜ್ ಆರ್ ಲಾಸ್ ಆಫ್ ಪವರ್. ಸೊ ಜಾಸ್ತಿ ವೋಲ್ಟೇಜ್ ಬಂದಾಗ, ಪೂರ್ತಿ ಕಡಿಮೆ ವೋಲ್ಟೇಜ್ ಬಂದಾಗ ಅಥವಾ ಪವರೇ ಬರ್ತಾ ಇಲ್ಲ, ಇನ್ಪುಟ್ ಪವರ್ ಬರ್ತಾ ಇಲ್ಲ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ಸೊ ಮೇನ್ ಸ್ವಿಚ್ ಬರೋದ್ರಿಂದ ಆಫ್ ಆಗಿಬಿಡುತ್ತೆ ಪವರ್ ಬರೋದು. ಬ್ಯಾಟ್ರಿಯಿಂದ ಬ್ಯಾಕಪ್ ತೊಗೊಂಡು ಇನ್ವರ್ಟರ್ ಏನು ಮಾಡುತ್ತೆ, ಅದನ್ನು 230 ವೋಲ್ಟ್ AC ಆಗಿ ಕನ್ವರ್ಟ್ ಮಾಡಿ AC ಔಟ್ಪುಟ್ನ ಸಾಕೆಟ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ಈ ಥರ ಇದು ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಯು ಪಿ ಎಸ್ದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ, 3 ಟೈಪ್ಸ್ ಏನು ಯು ಪಿ ಎಸ್ ಇದಾವಲ್ಲ ಅವು ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಥ್ಯಾಂಕ್ ಯು.